ಆಚ್ಛಾದಯ ಪ್ರಭೋ ತಥಾಪಿ ಅತುಲ ಲಾವಣ್ಯಾತ್ ಜನಾಃ ತ್ವಾಂ ಜಾನತೆ ಅಚ್ಯುತಂ ಹೃತಭೂಭಾರದೈತೇಯ ಕೃತವಿಶ್ವಜನಾವನ ಶಾರ್ಂಗಪಾಣೆ ಶರಾಣಾಂತೆ ಲಕ್ಷ್ಯಂ ಪಾಪಾನಿ ಮೇ ಅಧುನಾ ಆನಂದತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ನಮಃ ನಮಃ ಅಶೇಷ ವಿಶೇಷ ಪೂರ್ಣ ಗುಣೈಕಧಾಮ್ನೆ ಪುರುಷೋತ್ತಮಾಯ ಭಕ್ತ ಅನುಕಂಪಾತ್ ಭಕ್ತ ಅನುಕಂಪಾತ್ ಭಕ್ತ ಅನುಕಂಪಾತ್ ಅತಿಶುದ್ಧ ಸಂವಿದ್ದಾತ್ರೆ ಅನುಪಾಧಿ ಪ್ರಿಯ ಸದ್ಗುಣಾತ್ಮನೇ. ಆಚಾರ್ಯ ಮಧ್ವರ ಅನುವ್ಯಾಖ್ಯಾನದ ಶ್ಲೋಕ. ಭಕ್ತ ಅನುಕಂಪಾತ್ ಅಂತ ಪಂಚಮಿ ವಿಭಕ್ತಿ ಪ್ರಯೋಗ ಮಾಡಿದ್ದಾರೆ. ಆಚಾರ್ಯ ಮಧ್ವರೇ ಒಂದು ಹೇಳಿದ ಮಾತು, ಭಕ್ತ್ಯೈವ ತುಷ್ಟಿಂ ಅಭ್ಯೇತಿ ವಿಷ್ಣು ನ ಅನ್ಯೇನ ಕೇನಚಿತ್. ಬೇರೆ ಯಾವುದರಿಂದಲೂ ಕೂಡ ಭಗವಂತ ಸಂತುಷ್ಟನಾಗುವುದಿಲ್ಲ, ಮೋಕ್ಷ ಕೊಡೋಲ್ಲ. ಭಕ್ತ್ಯೈವ ತುಷ್ಟಿಂ ಅಭ್ಯೇತಿ ಏವಕಾರವನ್ನು ಹಾಕಿದ್ದಾರೆ, ಅನ್ಯಯೋಗ ವ್ಯವಚ್ಛೇದದ ಏವಕಾರವನ್ನು ಹಾಕಿದ್ದಾರೆ. ಭಕ್ತಿ ಬಿಟ್ಟರೆ ಬೇರೆ ಯಾವುದರಿಂದಲೂ ಭಗವಂತ ಪ್ರಸನ್ನನಾಗುವುದಿಲ್ಲ, ಮೋಕ್ಷವನ್ನು ಕೊಡುವುದಿಲ್ಲ ಅಂಥೇಳಿ ಆ ಏವಕಾರದ ಅರ್ಥವನ್ನು ಪುನಃ ತಾನೇ ಬಿಡಿಸಿದ್ದಾರೆ. ನ ಅನ್ಯೇನ ಕೇನಚಿತ್ ಅಂತ. ಅದಕ್ಕೆ ಸರಿಯಾಗಿ ಭಗವಂತನದ್ದೇ ಒಂದು ಮಾತೂ ಉಂಟು. ದುರ್ವಾಸರು ಓಡಿಕೊಂಡು ಹೋದಾಗ, ಭಗವಂತನ ಬಳಿಗೇನೆ ಹೋದಾಗ ಭಗವಂತ ಹೇಳಿದ ಮಾತು, ಅಹಂ ಭಕ್ತಪರಾಧೀನಃ, ಅಹಂ ಜ್ಞಾನಿಪರಾಧೀನಃ ಅಂತ ಹೇಳಿದ್ದಲ್ಲ, ಅಹಂ ಭಕ್ತಪರಾಧೀನಃ ಅಂಥೇಳಿ. ಹಾಗಾದರೆ ಭಗವಂತ ಯಾವುದನ್ನು ಅಪೇಕ್ಷಿಸ್ತಾನೆ ಅಂತ ಕೇಳಿದರೆ, ತಿಳಿದು ಮಾಡುವ ಪ್ರೀತಿ ಏನು ಭಕ್ತಿ ಅಂತ ಉಂಟು ಅದಕ್ಕೆ ಸಂತುಷ್ಟನಾಗಿ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಅದು ಬಿಟ್ಟರೆ ಬೇರೆ ಯಾವುದಕ್ಕೂ ಕೂಡ ಒಲಿಯೋಲ್ಲ ಅಂತ. ಆದರೆ ಇದೇ ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಗೋಪ್ಯ ಕಾಮಾತ್ ಭಯಾತ್ ಕಂಸಃ ದ್ವೇಷಾತ್ ಚೈದ್ಯಾದಯ ಧರ್ಮರಾಜ ಸಂಬಂಧಾತ್ ಯೂಯಂ ವಯಂ ಭಕ್ತ್ಯ ಅಂತ ನಾರದರ ಮಾತು. ಗೋಪಿಕಾ ಸ್ತ್ರೀಯರು ಕಾಮದಿಂದ ಕೃಷ್ಣನನ್ನು ಪೂಜೆ ಮಾಡಿ ಮೋಕ್ಷಕ್ಕೆ ಹೋದರು. ಕಂಸ ದ್ವೇಷ ಮಾಡಿ ಮೋಕ್ಷಕ್ಕೆ ಹೋದ. ಶಿಶುಪಾಲ ದ್ವೇಷ ಮಾಡಿ ಮೋಕ್ಷಕ್ಕೆ ಹೋದ. ಈ ಎರಡನೇದ್ದು ಮೂರನೇದ್ದಾದರೂ ನಮ್ಮಿಂದ ನಡೀತದೆ. ಮೊದಲನೇದ್ದು ಕಷ್ಟ ಸ್ವಲ್ಪ, ಗೋಪ್ಯ ಕಾಮಾತ್ ಎನ್ನುವುದು ಕಷ್ಟ. ದ್ವೇಷ ಮತ್ತು ಭಯ ಇದು ಎರಡರಿಂದಾಗಿ ಮೋಕ್ಷಕ್ಕೆ ಹೋಗ್ಬೋದು ಏನು ಅಂತ ಅಲ್ಲಿ ಆ ಮಾತು ಅಷ್ಟುಂಟು. ಅದರಲ್ಲಿ ನಾರದರು ಕೊನೆಯ ಮಾತು ಏನಂದರು, ವಯಂ ಭಕ್ತಿಯ ಅಂತ. ಏನು ತೋರುತ್ತೆ ಹಾಗಾದರೆ? ಆಚಾರ್ಯ ಮಧ್ವರ ಮಾತಿಗೆ ಒಂಚೂರು ವಿರುದ್ಧ ವ್ಯಾಸರ ಮಾತು, ಅಥವಾ ವ್ಯಾಸರ ಮಾತಿಗೆ ವಿರುದ್ಧವಾಗಿ ಆಚಾರ್ಯರ ಮಾತು. ಆಚಾರ್ಯರು ಅಂತ ಹೇಳ್ತಾರೆ ಭಕ್ತ್ಯೈವ ತುಷ್ಟಿಂ ಅಭ್ಯೇತಿ ಅಂತ ಏವಕಾರವನ್ನು ಹಾಕಿದ್ದಾರೆ. ವೇದವ್ಯಾಸದೇವರಂದರು ಕಾಮಾತ್ ದ್ವೇಷಾತ್ ಭಯಾತ್ ಅಂತ ವೇದವ್ಯಾಸದೇವರಂದಿದ್ದಾರೆ. ಹಾಗಾದರೆ ಅಪ್ಪ ಮಗನ ಮಾತಿಗೆ ವಿರೋಧ, ಹಾಗಾದರೆ ಅಪ್ಪ ಮಗನ ಜಗಳ ಮೊದಲಿನಿಂದಲೂ ಉಂಟು ಅಂತ ಅರ್ಥವೋ ಏನೋ ಅಂತ ಒಂದು ರೀತಿಯಲ್ಲಿ ತೋರುತ್ತೆ. ಅದಕ್ಕಂದರೂ ಆ ಅಪ್ಪ ಮಗನಿಗೆ ಏನು ವಿರೋಧ ಇಲ್ಲ, ಅವರೇನು ಅಪ್ಪನ ಮಾತಿಗೆ ವಿರೋಧವಾಗಿ ಮಗ ಮಾತಾಡೋಲ್ಲ. ಮತ್ತು ಅರ್ಥೈಸಿಕೊಳ್ಳದ್ದು ನಾವು ತಪ್ಪು ಮಾಡಿದ್ದಕ್ಕೆ ವ್ಯಾಸರು ಹೊಣೆಗಾರರಲ್ಲ ಅಂತಂದರು. ಅಲ್ಲಿ ಏನುಂಟು, ವ್ಯಾಸರು ಏನು ಹೇಳಿದ್ದು, ಗೋಪ್ಯ ಕಾಮಾತ್ ಅಂತ ಹೇಳಿದ್ದು. ಏನರ್ಥ ನಮಗೆ ಹೇಗೆ ತೋರುತ್ತೆ ಅಂದರೆ, ಗೋಪಿಕಾ ಸ್ತ್ರೀಯರು ಕಾಮದಿಂದ, ಕಂಸ ಭಯದಿಂದ ಅಂತ ತೋರುತ್ತೆ. ಆದರೆ ನಾನೊಂದು ಅದಕ್ಕೆ ಉದಾಹರಣೆ ಕೊಡ್ತೇನೆ. ಅಂದರೆ ಗೋಪಿಕಾ ಸ್ತ್ರೀಯರು ಕಾಮದಿಂದ ಅಂದರೆ ಕಾಮವನ್ನು ಬಿಟ್ಟು ಅಂತ ಅರ್ಥ. ಕಂಸನು ಭಯದಿಂದ ಅಂದರೆ ಭಯವನ್ನು ಬಿಟ್ಟು ಅಂತ ಅರ್ಥ. ನಾವು ಭಕ್ತಿಯಿಂದ ಅಂತ ನಾರದರು ಹೇಳಿದ್ದಾರೆ. ಅದಕ್ಕೇನರ್ಥ, ಭಕ್ತಿಯನ್ನು ಬಿಟ್ಟು ಅಂತ ಅರ್ಥ ಅಲ್ಲ, ನಾವು ಭಕ್ತಿಯನ್ನು ಹಿಡ್ಕೊಂಡು ಅಂತ ಅರ್ಥ. ಎಲ್ಲ ಕನ್ನಡದಲ್ಲಿ ಹೇಳುವಾಗೆಲ್ಲ ಒಂದೇ ರೀತಿ ಉಂಟು. ಗೋಪಿಕಾ ಸ್ತ್ರೀಯರು ಕಾಮದಿಂದ, ನಾರದರು ಭಕ್ತಿಯಿಂದ. ಗೋಪಿಕಾ ಸ್ತ್ರೀಯರು ಕಾಮದಿಂದ ಅಂತ ಹೇಳುವಾಗ ಕಾಮವನ್ನು ಬಿಟ್ಟು ಅಂತ ಅರ್ಥ. ನಾರದರು ಭಕ್ತಿಯಿಂದ ಅಂತ ಹೇಳುವಾಗ ಭಕ್ತಿಯನ್ನು ಬಿಟ್ಟು ಅಂತಲ್ಲ, ಭಕ್ತಿಯನ್ನು ಹಿಡ್ಕೊಂಡು ಅಂತ ಅರ್ಥ. ಎಲ್ಲ ಇಂದ ಎನ್ನುವುದಕ್ಕೆ ಬಿಟ್ಟು ಮತ್ತು ಹಿಡ್ಕೊಂಡು ಎರಡು ಅರ್ಥ ಬರುತ್ತೋ ಅದೇ ಸಂಸ್ಕೃತದ ಮಹತ್ವ ಅಂತಂದರು. ನಿಮಗೊಂದು ಉದಾಹರಣೆ ಹೇಳ್ತೇನೆ.
ಇಲ್ಲಿ ಕಾರ್ಯಕ್ರಮಕ್ಕೆ ಕುಂಭಕೋಣದ ಕಾರ್ಯಕ್ರಮಕ್ಕೆ ನಾನು ರಾಯಚೂರಿನಿಂದ ಬಂದೆ. ಕುಂಭಕೋಣದ ಕಾರ್ಯಕ್ರಮಕ್ಕೆ ನಾನು ರಾಯಚೂರಿನಿಂದ ಬಂದೆ. ಇಲ್ಲಿ ಬಂದ ಮೇಲೆ ಸ್ನಾನ ಎಲ್ಲ ಆಯಿತು. ಸ್ನಾನ ಆದಮೇಲೆ ಒಂದು ಚಾಕು ಮತ್ತು ಒಂದು ಬೊಂಡ ಕೊಟ್ಟರು. ಚಾಕುವಿನಿಂದ ಬೊಂಡವನ್ನು ಒಡೆದು ನಾನು ಕುಡಿದೆ. ರಾಯಚೂರಿನಿಂದ ಬಂದೆ, ಚಾಕುವಿನಿಂದ ಬೊಂಡವನ್ನು ತುಂಡು ಮಾಡಿ ಕುಡಿದೆ. ಎರಡು ಒಂದೇ ರೀತಿ ಉಂಟು. ರಾಯಚೂರಿಂದ ಬಂದೆ, ಚಾಕುವಿನಿಂದ ಬೊಂದ ಕುಡಿದೆ. ರಾಯಚೂರಿಂದ ಬಂದೆ ಅನ್ನೋದಕ್ಕೆ ಏನರ್ಥ? ರಾಯಚೂರನ್ನು ಬಿಟ್ಟು ಬಂದೆ ಅಂತ ಅರ್ಥ. ಚಾಕುವಿನಿಂದ ಬೊಂಡ ಹೊಟ್ಟೆ ಮಾಡಿ ಕುಡಿದೆ ಅಂದರೆ ಚಾಕುವನ್ನು ಬಿಟ್ಟು ಬೊಂಡೆ ಹೊಟ್ಟೆ ಮಾಡಿ ಕುಡಿದೆ ಅಂತ ಅರ್ಥ ಅಲ್ಲ. ಚಾಕುವನ್ನು ಹಿಡ್ಕೊಂಡು ಬೊಂಡೆ ಹೊಟ್ಟೆ ಮಾಡಿ ಕುಡಿದೆ ಅಂತ ಅರ್ಥ. ಶಬ್ದ ಪ್ರಯೋಗ ಒಂದೇ. ಏನು ಅಂತ? ರಾಯಚೂರಿಂದ ಬಂದೆ, ಚಾಕುವಿನಿಂದ ಕುಡ್ದೆ ಅಂತ ಹೇಳಿಕೊಂಡು ಶಬ್ದ ಒಂದೇ, ಅರ್ಥ ಬೇರೆ ಬೇರೆ ಅಲ್ವೋ? ಅದೇ ರೀತಿಯಲ್ಲಿ ಗೋಪಿಕಾಸ್ತ್ರೀಯರು ಕಾಮದಿಂದ ಅಂದರೆ ಕಾಮವನ್ನು ಬಿಟ್ಟು ಅಂತ ಅರ್ಥ. ನಾವು ಭಕ್ತಿಯಿಂದ ಅಂದರೆ ಭಕ್ತಿಯನ್ನು ಹಿಡ್ಕೊಂಡು ಅಂತ ಅರ್ಥ. ಆದ್ದರಿಂದ ವೇದವ್ಯಾಸದೇವರ ಮಾತಿಗೆ ವಿರುದ್ಧವಾಗಿ ಆಚಾರ್ಯ ಮಧ್ವರು ಎಂದೂ ಮಾತಾಡುವವರಲ್ಲ. ಆದ್ದರಿಂದ ನಮ್ಮ ನಿಮ್ಮ ಮನೆಗಳಲ್ಲಿಯೂ ಕೂಡ ಅಪ್ಪನ ಮಾತಿಗೆ ಅನುಗುಣವಾಗಿ ಮಗ ಇರಬೇಕು ಅಂತಾದರೆ ಜೀವನದಲ್ಲಿ ಪ್ರತಿ ದಿವಸ ವ್ಯಾಸಮಧ್ವರು 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 ಅಂತ ಪ್ರತಿ ದಿವಸ ಚಿಂತನೆ ಮಾಡಿಕೊಂಡು ಬಂದೆವು ಅಂತಂದರೆ ಆವಾಗ ಅಪ್ಪನ ಮಾತನ್ನು ಮಗ ಎಂದೂ ಮೀರುವ ಪ್ರಸಂಗ ಲೋಕದಲ್ಲಿಯೂ ಕೂಡ ಬರೋಲ್ಲ. ಆದ್ದರಿಂದ ಯಾರೆಲ್ಲ ಮಗ ಅಂತ ಇದ್ದಾನೋ ಅವ ಅಪ್ಪನಿಗೆ ಅನುಗುಣವಾಗಿ ಇರಬೇಕು. ಅದು ಎಂಥವನೇ ಆಗಲಿ ಮಧ್ವರನ್ನು ಜೀವನದಲ್ಲಿ ಪ್ರತಿ ದಿವಸ ವ್ಯಾಸರ ಜೊತೆಗೆ ಚಿಂತನೆ ಮಾಡಬೇಕು. ಆಯಿತಾ? ಇಲ್ಲಿ ಪಲಿಮಾರು ಶ್ರೀಗಳವರು, ಈ 4 ದಿವಸದ ಪರ್ಯಾಯ ಶ್ರೀಗಳವರು, ಅವರು ಏನು ಮಾತಾಡಿದರು? ಆಚಾರ್ಯ ಮಧ್ವರ ಮಾತನ್ನೇ ಉಲ್ಲೇಖ ಮಾಡಿದರು. ಏನು ಅಂತ? ನಮಃ ನಮಃ ಅಶೇಷ ವಿಶೇಷ ಪೂರ್ಣ ಗುಣೈಕ ಧಾಮ್ನೆ ಪುರುಷೋತ್ತಮಾಯ ಭಕ್ತ ಅನುಕಂಪಾತ್. ಆಚಾರ್ಯ ಮಧ್ವರ ಮಾತು ಭಕ್ತ ಅನುಕಂಪಾತ್. ಅದಕ್ಕೆ ಟೀಕಾರಾಯರ ವ್ಯಾಖ್ಯಾನ ಭಕ್ತನಾದ ಮೈ ಅನುಕಂಪಾತ್ ಅಂದರೆ ಟೀಕಾರಾಯರ ಮೇಲೆ ಅಂತ ಅರ್ಥ ಅಲ್ಲ, ಆಚಾರ್ಯರ ಅಭಿಪ್ರಾಯವನ್ನು ಟೀಕಾರಾಯರು ಹೇಳಿದ್ದು. ಭಕ್ತ ಅನುಕಂಪಾತ್, ಭಕ್ತನ ಆಚಾರ್ಯ ಮಧ್ವರು ಹೇಳೋದು ಭಕ್ತನಾದ ನನ್ನಲ್ಲಿ ಅನುಕಂಪದಿಂದ ಅಂತ. ಮಧ್ವರು ಈ ಮಾತು ಹೇಳಬಹುದಾ ಅಂತ. ಅನುಕಂಪ ಎನ್ನುವ ಶಬ್ದವನ್ನು ಮಧ್ವರು ಪ್ರಯೋಗ ಮಾಡಬಹುದಾ? ಅನುಕಂಪ ಎನ್ನುವುದು ಎಲ್ಲಿ ಬರುತ್ತೆ? ಸಾಮಾನ್ಯವಾಗಿ ಅನುಕಂಪ ಎನ್ನುವುದಕ್ಕೆ ಕೃಪಾ ಎನ್ನತಕ್ಕಂಥದ್ದು ಅರ್ಥ ಬರುತ್ತೆ. ದಯಾ ತೋರಿ, ಒಂಚೂರು ನನ್ನ ಮೇಲೆ ದಯಾ ತೋರಿ, ಒಂಚೂರು ನನ್ನ ಮೇಲೆ ಕೃಪಾ ಮಾಡಿ, ಒಂಚೂರು ನನ್ನ ಮೇಲೆ ಅನುಕಂಪ ಮಾಡಿ. ಆಚಾರ್ಯ ಮಧ್ವರು ಹೇಳಬೇಕಾದ್ದು ಅಂತಂದರೆ ನನ್ನ ಮೇಲಿನ ಅನುಗ್ರಹದಿಂದ ಅಂತ ಆಚಾರ್ಯ ಮಧ್ವರು ಹೇಳಿಬಿಟ್ರೆ ಆವಾಗ ಆಚಾರ್ಯ ಮಧ್ವರಿಗೆ ಅನುಗ್ರಹ ಶಬ್ದಕ್ಕೂ ಹೋಲಿಕೆ ಬರುತ್ತೆ. ಅದು ಬಿಟ್ಟು ಆಚಾರ್ಯ ಮಧ್ವರು ನನ್ನ ಮೇಲೆ ಅನುಕಂಪ, ಅನುಕಂಪ ಅಂದರೆ ದಯಾ ಕೃಪಾ. ಇದು ಒಂದು ರೀತಿಯಲ್ಲಿ ಏನಾಯಿತು ಅಂತಂದು ಬಿಟ್ಟರೆ ಭಾಗವತದಲ್ಲಿ ಏಕಾದಶ ಸ್ಕಂದದಲ್ಲಿ ಒಂದು ಬರುತ್ತೆ, ಬ್ರಹ್ಮಾದಿಗಳಿಗಿಂತಲೂ ಕೂಡ ಹೆಚ್ಚಿನ ಕೃಪೆಯನ್ನು ಉದ್ಧವನ ಮೇಲೆ ಕೃಷ್ಣ ಮಾಡಿದ ಅಂತ ಒಂದು ಮಾತು ಬರುತ್ತೆ. ಆವಾಗ ಪ್ರಶ್ನೆ ಬರುತ್ತೆ ಅಲ್ಲಿ, ಹಾಗಾದರೆ ಬ್ರಹ್ಮಾದಿಗಳು ನಗಣ್ಯರು ಉದ್ಧವನ ಮುಂದೆ? ಬ್ರಹ್ಮಾದಿಗಳಲ್ಲಿ ಉದ್ಧವೆಯಲ್ಲಿ? ಅದಕ್ಕೆ ಆಚಾರ್ಯ ಮಧ್ವರು ತಕ್ಷಣದಲ್ಲಿ ಅರ್ಥ ಬರೀತಾರೆ. ಏನು ಅಂತಂದುಬಿಟ್ರೆ ಕೃಪಾ ಅನುಕಂಪ ಅಂದ್ರೇ ಬೇರೆ, ಅನುಗ್ರಹ ಅಂದ್ರೇ ಬೇರೆ ಅಂತ ಹೇಳಿಕೊಂಡು ಅಲ್ಲೇ ಅರ್ಥ ಬರೀತಾರೆ. ಏನು ಕೃಪಾ ಅನುಗ್ರಹಕ್ಕೆ ಉದಾಹರಣೆ ಕೊಡುವುದು ಅಂತಾದರೆ, ಗಂಡ ಮಕ್ಕಳನ್ನು ಕೂಡಿಸಿಕೊಂಡು ಹೆಂಡತಿ ಬಡಿಸ್ತಾ ಇದ್ದಾಳೆ ಅಂತ ಭಾವಿಸೋಣ. ನಾನು ದ್ವಾಪರ ಯುಗದ್ದು ಹೇಳೋದು, ಕಲಿಯುಗದ್ದಲ್ಲ. ಗಂಡ ಮಕ್ಕಳನ್ನು ಕೂಡಿಸಿ ಹೆಂಡತಿ ಬಡಿಸ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಹೊರಗಿನಿಂದ ಒಬ್ಬ ಭಿಕ್ಷುಕ ಬಂದು ಅಮ್ಮ ಭಿಕ್ಷೆ ಕೊಡಿ. ಅಪ್ಪ ಭಿಕ್ಷೆ ಕೊಡು ಅಂತ ಹೇಳೋ ಯಾವ ಭಿಕ್ಷುಕರು ಇಲ್ಲ ಲೋಕದಲ್ಲಿ. ಏನು ಭಿಕ್ಷೆ ಕೊಡುವುದಿದ್ದರೂ ಕೂಡ ಅಮ್ಮನೇ ಕೊಡಬೇಕು ವಿನಃ ಅಪ್ಪಂದರಿಗೆ ಪ್ರಾಯಶಃ ಕೊಟ್ಟು ಗೊತ್ತೇ ಇಲ್ಲ. ಪೆಟ್ಟು ಕೊಟ್ಟು ಗೊತ್ತೋ ಏನೋ ವಿನಃ ಮತ್ತು ಬಂದವರಿಗೆ ಏನು ಕೊಟ್ಟೋ ಗೊತ್ತಿಲ್ಲ. ಪಾಪ ಈ ಅಮ್ಮನೇ ಏನಾದರೂ ಅಪ್ಪ ಕಚೇರಿಗೆ ಏನಾದರೂ ಹೋದಾಗ ಅವನ ಜೇಬಿನ ಏನಾದರೂ ತೆಗೆದು ಇಟ್ಟದ್ದು ಇದ್ದರೆ ಅದನ್ನು ಪಾಪ ಇಂಥವ್ರು ಬಂದು ಏನಾದರೂ ಕೇಳಿದಾಗ ಕೊಡಲಿಕ್ಕೆ ಅಂತಲೇ ಜೋಪಾನ ಮಾಡಿಕೊಂಡು ಇಟ್ಟಿರ್ತಾರೆ. ಅಮ್ಮ ಭಿಕ್ಷೆ ಕೊಡಿ ಅಂತ ಬಂದ. ಅಮ್ಮ ಭಿಕ್ಷೆ ಕೊಡಿ ಅಂತ ಬಂದಾಗ ಪಾಪ ಅಮ್ಮ ಅಲ್ಲಿ ಮಲಗಿರುವುದಿಲ್ಲ. ಅವಳು ಎಚ್ಚರಿಕೆಯಲ್ಲೇ ಗಂಡನ ಮಕ್ಕಳಿಗೆಲ್ಲ ಬಡಿಸ್ತಾ ಇರ್ತಾಳೆ. ತಾನು ಏನು ಮಾಡಿದ್ಲು? ಇವರಿಗೆ ಬಡಿಸುವುದನ್ನು ಬಿಟ್ಟಳು, ಭಿಕ್ಷೆ ಹಿಡ್ಕೊಂಡು ಅವನ ಬಳಿಗೆ ಹೋದಳು, ಅವನಿಗೆ ಭಿಕ್ಷೆ ಹಾಕಿದ್ಳು. ಪುನಃ ಗಂಡ ಮಕ್ಕಳಿಗೆ ಊಟವನ್ನು ಮುಂದುವರಿಸಲಿಕ್ಕೆ ತೊಡಗಿದ್ದಳು. ಆ ಗಂಡ ಮಕ್ಕಳ ಮೇಲೆ ಹೆಂಡತಿದ್ದು ಅನುಗ್ರಹ,
ಭಿಕ್ಷುಕನ ಮೇಲೆ ಈ ಅಮ್ಮನದ್ದು ದಯ, ಅನುಕಂಪ. ಯಾಕೆ? ಭಿಕ್ಷುಕನಿಗೆ ಭಿಕ್ಷೆ ಕೊಡುವಾಗ ಅದು ಬಿಸಿ ಉಂಟು ಕಾಣುತ್ತೆ, ಸ್ವಲ್ಪ ಆರಿದ ಮೇಲೆ ತಿನ್ನು, ಅಥವಾ ಖರ್ಚಾದರೆ ಪುನಃ ಹಬ್ಬ ಕೊಡ್ತೇನೆ ಅಂತ ಹೇಳೋ ಅಲ್ಲ, ಮತ್ತು ಹೋಗು ಇನ್ನು ಮುಂದೆ ಬರಬೇಡ ಅಂತ ಹೇಳಿಯೇ ಕೊಟ್ಟು ಕಳಿಸುವುದು. ಆದರೂ ಗಂಡ ಮಕ್ಕಳನ್ನು ಅರ್ಧದಲ್ಲೇ ಬಿಟ್ಟು ಅಲ್ಲಿ ಹಾಕಿ ಕಳಿಸಿಕೊಡ್ತಾಳಲ್ಲ, ಅದು ಭಿಕ್ಷುಕ ಮೇಲೆ ಅವಳಿಗೆ ದಯ. ಹಾಗಾದರೆ ದಯ ಎನ್ನುವುದು ಬೇರೆ, ಅನುಗ್ರಹ ಪಾತ್ರರೆನ್ನುವುದು ಬೇರೆ. ಬ್ರಹ್ಮಾದಿಗಳಲ್ಲಿ ಭಗವಂತನದ್ದು ಅನುಗ್ರಹ, ಉದ್ಧವನ ಮೇಲೆ ದಯ. ಆದ್ದರಿಂದ ದಯಾದ ಸಾಲೇ ಬೇರೆ ಇರುತ್ತೆ, ಅನುಗ್ರಹದ ಸಾಲೇ ಬೇರೆ ಇರುತ್ತೆ. ದಯಾದ ಸಾಲಲ್ಲಿ ಬ್ರಹ್ಮಾದಿಗಳು ಸೇರೋಲ್ಲ, ಅನುಗ್ರಹದ ಸಾಲಲ್ಲಿ ಉದ್ಧವ ಸೇರಲಿಲ್ಲ ಈ ಸಂದರ್ಭದಲ್ಲಿ. ಅದೇ ರೀತಿಯಲ್ಲಿ ಹಾಗಾದರೆ ಅನುಕಂಪ ಎನ್ನತಕ್ಕಂಥ ಶಬ್ದದ ಅರ್ಥ ಒಂದು ರೀತಿಯಲ್ಲಿ ಕೃಪಾ. ಹಾಗಾದರೆ ಆಚಾರ್ಯ ಮಧ್ವರ ಕೃಪಾ ಸಾಲಿಗೆ ಸೇರಿದವರು, ಅನುಗ್ರಹದ ಸಾಲಿಗೆ ಸೇರಿದವರು, ಅನುಗ್ರಹದ ಸಾಲಿಗೆ ಸೇರಿದರು. ಮತ್ತು ಆಚಾರ್ಯ ಮಧ್ವರು ಅನುಕಂಪ ಶಬ್ದ ಪ್ರಯೋಗ ಮಾಡಿದ್ದಾರನ್ನುವ ಆಚಾರ್ಯರು ನಾನು ತಪ್ಪಿ ಬಿದ್ದಿಲ್ಲ, ನೀನು ಓದುವ ತಪ್ಪಿ ಬಿದ್ದರೆ ನಾನು ಹೊಣೆ ಅಲ್ಲ ಅಂದರು. ಏನು ಅಂತ ಕೇಳಿದ ಶಿಷ್ಯ, ನಾನು ಭಕ್ತನಾದ ನನ್ನಲ್ಲಿ ಅನುಕಂಪಾತ್ ಅಂತ ನಾನು ಶಬ್ದ ಪ್ರಯೋಗ ಮಾಡಿದ್ದೇನೆ ಅಂತಂದರು. ಅನುಕಂಪಾತ್ ಅಂದರೆ ಏನರ್ಥ? ಅನುಕಂಪದಿಂದ ಅಂತ ಅರ್ಥ. ಅದು ಏನು ಅರ್ಥ ಕೊಡುತ್ತೆ ಅಂದರೆ, ರಾಯಚೂರಿಂದ ನಾನು ಬಂದೆ ಎನ್ನುವುದು ಏನು ಅರ್ಥ ಕೊಡುತ್ತೋ ಅದೇ ಅರ್ಥವನ್ನು ಭಕ್ತನಾದ ನನ್ನಲ್ಲಿ ಅನುಕಂಪಾತ್ ಎನ್ನತಕ್ಕಂಥ ಶಬ್ದವು ಕೂಡ ಅದೇ ಅರ್ಥವನ್ನು ಕೊಡುತ್ತೆ. ಅಂದರೆ ಏನರ್ಥ? ನನ್ನಲ್ಲಿ ನಿನ್ನ ಅನುಕಂಪ ಅಲ್ಲ, ಅನುಕಂಪವನ್ನು ಬಿಟ್ಟು ನನ್ನಲ್ಲಿ ಅನುಗ್ರಹ ಮಾಡಿದ್ದಕ್ಕೆ ನನ್ನಿಂತಹ ಮಾತು ಬಂತು ಅಂತ ತಿಳಿಸುವುದಕ್ಕೋಸ್ಕರ ಆಚಾರ್ಯ ಮಧ್ವರು ಭಕ್ತ ಅನುಕಂಪಾತು ಎನ್ನತಕ್ಕಂತಹ ವ್ಯಾಕರಣ ಗೊತ್ತಿಲ್ಲದವರಿಗೆ ತೂಕಡಿಗೆ ಬರುತ್ತೆ, ವ್ಯಾಕರಣ ಗೊತ್ತಿದ್ದವರಿಗೆ ಗೊತ್ತಿದ್ದದ್ದನ್ನೇ ಹೇಳ್ತಾರೆ ಅಂತ ತೂಕಡಿಗೆ ಬರುತ್ತೆ. ಮತ್ತು ಎಚ್ಚರಿಕೆಯಲ್ಲಿ ಗೊತ್ತು ನಾನು ಒಬ್ಬನೇ ಅಂತ ಹೇಳತಕ್ಕಂಥ ನಾನು ಒಬ್ಬನೇ ಅಂತ. ಇದು ಆಚಾರ್ಯ ಮಧ್ವರ ಮಾತಿನ ವೈಶಿಷ್ಟ್ಯ. ಹಾಗೆ ಅದರ ಅನುವ್ಯಾಖ್ಯಾನದ ಮಂಗಳವನ್ನು ನಮ್ಮ ಶಾರ್ಂಗಪಾಣಿಯ ಸನ್ನಿಧಾನದಲ್ಲಿ ಏನಿದು ಕುಂಭಘೋಣ ಅಂತ ಹೇಳಿಕೊಂಡಲ್ವ, ಕುಂಭಕೋಣ ಅಲ್ಲ, ಕುಂಭಘೋಣ. ಗೋಣ ಶಬ್ದಕ್ಕೆ ಕುತ್ತಿಗೆ ಅಂತ ಅರ್ಥ. ಕುತ್ತಿಗೆ ತನಕ ಅಮೃತ ಇತ್ತಂತೆ ಆ ಕುಂಭದಲ್ಲಿ, ಆ ಮಡಿಕೆಯಲ್ಲಿ. ಮೋಹಿನಿ ರೂಪದಲ್ಲಿ ಭಗವಂತ ಬಡಿಸಿದಾಗ ಆ ಅಮೃತಕ್ಕೆ ಅಯೋಗ್ಯನಾಗಿರ್ತಕ್ಕಂಥ ರಾಹು ಆ ಸಾಲಲ್ಲಿ ಕೂತಿದ್ದ. ನನಗೂ ಅಮೃತ ಬೇಕು ಅಂತ ರಾಹು ಆ ಸಾಲಲ್ಲಿ ಕೂತಿದ್ದ. ದೇವರು ಏನು ಮಾಡಿದ? ಅಮೃತ ಎನ್ನತಕ್ಕಂಥ 3ನೇ ಕುರ್ಚಿಗೆ, ಅಮೃತ ಎನ್ನತಕ್ಕಂತಹ ಭಾರತ ದೇಶದ 3ನೇ ಕುರ್ಚಿಗೆ ನೀನು ಅರ್ಹನಲ್ಲ ಅಂತ ಹೇಳಿಕೊಂಡು ಅವನ ಕೈಗೆ ಅಮೃತ ಕೊಟ್ಟ. ಅದು ಅವನಿಗೆ ಸಿಗದಂತೆ ಅವನ ತಲೆಯನ್ನು ಹಾರಿಸಿ ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡೋಣ, ರಾಹು ನಿನಗೆ 3ನೇ ಕುರ್ಚಿ ಅನ್ನತಕ್ಕಂಥ ಅಮೃತ ದಕ್ಕೋ ಅಲ್ಲ, ಅದನ್ನು ಸುಮ್ಮನೆ ಅದಕ್ಕೆ ಪ್ರಯತ್ನ ಮಾಡಬೇಡ ಅಂತ ಹೇಳಿಕೊಂಡು ನಾವು ಪ್ರತಿ ದಿವಸ ರಾಹುವಿನಲ್ಲಿ ಶಾರ್ಂಗಪಾಣಿಯ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ಹಾಗೆ ಅಮೃತವನ್ನು ಬಡಿಸಿದ ಮೇಲೆ ಆ ಮೋಹಿನಿ ಏನು ಮಾಡಿದ್ರು? ಅಮೃತದ ಕುಂಭವನ್ನು ಬ್ರಹ್ಮದೇವರ ಕೈಯಲ್ಲಿ ಕೊಟ್ಟ. ಬ್ರಹ್ಮದೇವರು ಏನು ಮಾಡಿದರು? ಅದನ್ನು ಇಲ್ಲಿ ತಂದು ಇಟ್ಟರಂತೆ. ಇಲ್ಲಿ ತಂದು ಇಟ್ಟಾಗ ಅದರಲ್ಲಿ ಅಮೃತದ ಕಲಶ ಅಂತ ಹೇಳಿಕೊಂಡು ನಾರಾಯಣ ಅದರ ಘೋಣದಲ್ಲೇ ಕುತ್ತಿಗೆ ಹತ್ರನೇ ಬಂದು ಕೂತಂತ, ಅದರಿಂದ ಕುಂಭಘೋಣ ಅಂತ. ಶಾರಂಗ ಧನುಸ್ಸನ್ನು ಹಿಡ್ಕೊಂಡು ಅದರೊಳಗೆ ಪ್ರವೇಶ ಮಾಡಿಬಿಟ್ರೆ ಆ ಕುಂಭದ ಒಳಗೆ ಶಾರಂಗ ಧನುಸ್ಸು ಹೋಗೋಲ್ಲ. ಅದಕ್ಕೋಸ್ಕರ ಏನು ಮಾಡಿದ? ಧನುಸ್ಸನ್ನು ಎಲ್ಲೋ ಬಚ್ಚಿಟ್ಟು ತಾನು ಹೇಗೆ ಬೇಕಾದರೂ, ನಮ್ಮಲ್ಲಿ ಒಂದು ಗೋಸುಂಬೆ ಅಂತ ಒಂದುಂಟು, ನೀವೇನು ಕರಿತೀರಿ ಗೊತ್ತಿಲ್ಲ, ಅದು ಯಾರು ಹೇಗಿರ್ತಾರೋ ಅವರಿಗೆ ಸರಿಯಾಗಿ ಅದು ಮಾತಾಡುತ್ತೆ, ಅವರಿಗೆ ಸರಿಯಾಗಿ ಕೊಡೆ ಹೊಡುತ್ತೆ. ಆ ಪಕ್ಷ ಗೆದ್ದಿತ ಜೈ, ಈ ಪಕ್ಷ ಗೆದ್ದಿತ ಜೈ, ಈ ಸ್ವಾಮಿಯವರು ಬಂದರೆ ಜೈ, ಆ ಸ್ವಾಮಿಯವರು ಬಂದರೆ ಜೈ, ಆ ಸ್ವಾಮಿಗೂ ಈ ಸ್ವಾಮಿಗೂ ಆಗೋಲ್ಲ. ಆದರೆ ಇವರ ಜೈಕಾರ ಇಬ್ಬರಿಗೂ ಉಂಟು, ಮಾತ್ರ ಏಕಕಾಲದಲ್ಲಿ ಅಲ್ಲ, ಅವರು ಬಂದಾಗ ಅವರಿಗೆ, ಇವರು ಬಂದಾಗ ಇವರಿಗೆ ಅಂತ ಹೇಳಿಕೊಂಡು. ನಮ್ಮ ದೇವರು ಹಾಗೇನೆ, ಎಲ್ಲಿ ಹೇಗೆ ಬೇಕೋ ಹಾಗೇನೆ ಸೇರಿಕೊಳ್ತಾನೆ. ಈ ಮಡಕೆ ಇತ್ತು, ಅಮೃತದ ಮಡಕೆ ಇತ್ತು, ಅಮೃತದ ಮಡಕೆ ಒಳಗೆ ತಾನು ಸೇರಿಕೊಂಡ ತನ್ನ ಧನುಸ್ಸು ಅದಕ್ಕೆ ಧನುಸ್ಸನ್ನು ಎಲ್ಲೋ ಬಚ್ಚಿಟ್ಟು ಬಂದು. ಆದ್ದರಿಂದ ವಾದರಾಜ ಶ್ರೀಪಾದರಂತಾರೆ, ನೀನು ಧನುಸ್ಸನ್ನು ಬಚ್ಚಿಟ್ಟು ಬಿಸಾಡು, ಆದರೆ ನಿನ್ನ ಸೌಂದರ್ಯದಿಂದ ನೀನೊಬ್ಬ ಮನ್ಮಥ ಅಂತ ಯಾರು ಬೇಕಾದರೂ ಹೇಳ್ತಾರೆ ಅಂತ ಹೇಳಿಕೊಂಡು. ಹಾಗೆ ಆವಾಗ ಈ ಜಾಗದಲ್ಲಿ ಆ ಅಮೃತದ ಕುಂಭವನ್ನು ಇಟ್ಟಿದ್ದರೆ ಮತ್ತೊಮ್ಮೆ ಅಮೃತ ಬಡಿಸುವ ಪ್ರಸಂಗ ಬಂತು. ಸಮುದ್ರ ಮಥನ 2 ಸಲ ಆಗಿದೆ ಅಲ್ವೋ?
ಅದೇ ರೀತಿಯಲ್ಲಿ ಅಮೃತ 2 ಸಲ ಬಂದಿದೆ, ನಮಗೇನಂತೆ. 2 ಸಲ ಅಲ್ಲ, 20 ಸಲ ಬರಲಿಲ್ಲ, ನಮಗೇನಂತೆ. ಆ 2ನೇ ಸಲ ಬಂದಾಗ ದೇವರು ಅಮೃತವನ್ನು ಬಡಿಸಿ ಏನು ಮಾಡಿದ, ಆ ಕುಂಭವನ್ನು ವಿದ್ಯಾಮಾನ್ಯರ ಕೈಯಲ್ಲಿ ಕೊಟ್ಟ. ಆ ಅಮೃತದ ಕುಂಭವೇ ಇದು ವಿದ್ಯಾಧೀಶ ತೀರ್ಥರು ಅಂತ ಹೇಳಿಕೊಂಡು. ಆ ಕುಂಭ ಎಲ್ಲಿಗೆ ಬಂದಿದೆ ಅಂತಂದುಬಿಟ್ರೆ ಕುಂಭಕೋಣಕ್ಕೆ ಬಂದಿದೆ. ಆ ಕುಂಭಕೋಣದಲ್ಲಿ ಅಮೃತದ ಕಲಶದಿಂದ ಒಂದು 7 ಅಮೃತದ ಬಿಂದು ಹೊರಬಿತ್ತು. ಎಲ್ಲಿ? ಈ ಕುಂಭಕೋಣದಲ್ಲಿ ಬಿತ್ತು. ಅದೇ 7 ಬಿಂದುಗಳು 7 ಜನ ವಿದ್ಯಾರ್ಥಿಗಳು ಸಪ್ತ ಋಷಿಗಳಂತೆ ಈ ಶಾರ್ಂಗಪಾಣಿಯ ಸನ್ನಿಧಾನದಲ್ಲಿ ವಿದ್ಯಾಧೀಶ ತೀರ್ಥರಿಂದ ಮಂಗಳ ಮಹೋತ್ಸವವನ್ನು ಅನುಭವಿಸ್ತಾ ಇದ್ದಾರೆ. ಹೀಗೆ ಶ್ರೀಗಳವರಿಂದ ಇಂತಹ ಮಂಗಳ ಕಾರ್ಯಗಳು ನಿರಂತರವಾಗಿ ನಡೀತಾ ಇರಲಿ ಅಂತ ಆಶಿಸಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು.